ಸೌಜನ್ಯ ಪ್ರಕರಣ ಹೊರಗೆ ಬರಬೇಕು ಅನ್ನೋದು ನಿಜ. ಅದಕ್ಕೆ ಆ ಥರ ಆಗಿದ್ದರೆ ತನಿಖೆ ಮಾಡಬೇಕಾಗಿತ್ತು. ತನಿಖೆಯಲ್ಲಿ ನಮ್ಮ ಪೊಲೀಸರೇ ಸಮರ್ಥರಿದ್ದಾರೆ ಅಂತ ನಾವು ಯಾವಾಗಲೂ ಹೇಳ್ತಾ ಇದ್ವಿ. ಆದರೆ ಅದನ್ನು ಬಿಟ್ಟು ಈಗ SIT ತನಿಖೆ ಮಾಡಿ ಈ ವಿಕ್ರಮ್ ಅವ್ರ ಬೇತಾಳ್ ಕಥೆ ಥರ ಆಗಿದೆ. ನಾನೇ ಹೊತ್ಕೊಂಡು ಹೋದೆ, ನಾನೇ 12 ಅಡಿ ಗುಂಡಿ ತೋಡಿದೆ, ನಾನೇ ಅದರೊಳಗೆ ಊತ ಹಾಕಿದ್ದೀನಿ ಅಂತೇಳಿ ಆ ಥರದ ಜಾಗಗಳನ್ನು ತೋರಿಸ್ತಾ ಇವತ್ತು ಏನೂ ಸಿಗದೇ ಇರೋ ಪರಿಸ್ಥಿತಿಗೆ ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ ಬೆಟ್ಟದ ಗುಡ್ಡದ ಬುಡವನ್ನು ಶೋಧ ಮಾಡುವ ಮಟ್ಟಕ್ಕೆ ಮಾಡಿರುವಂಥದ್ದು ಕ್ರಮ ಸರಿಯಲ್ಲ. ಹಾಗಾಗಿ ಮಧ್ಯಂತರ ವರದಿಯನ್ನು ಬಿಡುಗಡೆ ಮಾಡಬೇಕು. ಯಾವ ಕಾರಣಕ್ಕೆ ನೀವು ಮಾಡಿದ್ರಿ? ಅನಾಮಿಕ ಅಂದರೆ ಯಾರು, ಅವನ ಹಿನ್ನೆಲೆ ಏನು? ನಾಳೆ ಅನಾಮಿಕನ ಬಗ್ಗೆ ಅವನು ಮೆಂಟಲ್ಲು ಅಂತ ಹೇಳಿ ನೀವು ಬಿಡ್ತೀರಾ ಅನ್ನುವಷ್ಟರ ಮಟ್ಟಿಗೆ ನನ್ನ ವಿಧಾನಸಭೆಯಲ್ಲಿ ಚರ್ಚೆ ಆಗಿದೆ. ಆ ಹಿನ್ನೆಲೆಯಲ್ಲಿ ಪ್ರತಿಷ್ಠಿತ ದೇವಾಲಯಗಳು ಅಥವಾ ಭಕ್ತರು ಯಾರೆಲ್ಲ ಹೋಗ್ತಾ ಇದ್ದಾರೆ ಆ ದೇವಾಲಯಗಳ ಮೇಲೆ ಆಗಾಗ ಈ ಥರ ಗದಾಪ್ರಹಾರ ಮಾಡ್ತಿದ್ದಾರೆ. ತಿರುಪತಿ ಆಯಿತು, ಶಬರಿಮಲೆ ಆಯಿತು, ತ್ರಿವೇಂದ್ರಮ್ ಆಯಿತು, ಈಗ ಕರ್ನಾಟಕದ ಧರ್ಮಸ್ಥಳ ಅವ್ರ ಕಣ್ಣಿಗೆ ಬಿದ್ದಿದೆ. ಧರ್ಮಸ್ಥಳದ ಮಂಜುನಾಥ ಇದ್ದಾನೆ. ಇದಕ್ಕೆಲ್ಲ ಯಾರೆಲ್ಲ ಈ ಥರದ ಷಡ್ಯಂತ್ರ ಮಾಡ್ತಿದ್ದಾರೆ ಆ ರೀತಿಯವರೆಲ್ಲ ಬೆಳಕಿಗೆ ಬರಬೇಕು ಅನ್ನೋ ಒತ್ತಾಯವನ್ನು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೀವಿ.